ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹಾ ಎಂಬುದು ಅಂಬೇಡ್ಕರರ ಜನ್ಮಗಳ. ಏಪ್ರಿಲ್ 14ನೇ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮೋಸ್ ಸಕ್ಕಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇರದ ಬಾಲನ ಕರೆದು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ದನಗರು ಕುರಿಗಳು ನೀರನ್ನು ಕುಡಿಯುವ ತಾಯಿಯ ಸೇರಿದ ಕೆರೆಯ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಲ್ಲಿ ತಂದೆಯ ನೋಡಲು ಗಾಡಿ ಪಯಣದ ಹೋದಾಗ ಗಾಡಿ ಸವಾರರು ಜಾತಿಯ ತಿಳಿದು ಭೀಮನು ಭೂಮಿಗೆ ನೂಕಿದನು. ಈ ಅನ್ಯಾಯವು ಕಣಿಗಾಣಿಸುವ ಕಾರ್ಯ ಭೀಮನು ಯೋಚಿಸಿದ. ದೇಶ ವಿದೇಶ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಜನ್ಮದಿನ ಶುಭಾಶಯಗಳೊಂದಿಗೆ ಚಪ್ಪಾಳೆಯವರಿಗೆ ಗೀತೆಯನ್ನು ಕೇಳಿ. ಸಂವಿಧಾನದ ಬರೆದನು ಭೀಮ ಸ್ವತಂತ್ರ ಭಾರತ ಹೊರಗಿರಲು. ಅಶ್ರುಸ್ರಾತರ ತಡೆದನು ಭೀಮ ಮತಾಂತರೆಲ್ಲ ನಡುಗಿಸಲು. ಜಾತಿಯ ನಾಸರ ದಾರಿ ಎಂಬ ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸು ಜನಮನದಲ್ಲಿ ಬಿದ್ದಿದನು. 56ನೇ ಡಿಸೆಂಬರ್ ಬೆಳಕು ಅರಿತು ಭೂಮಿಯಲ್ಲಿ ದಲಿತ ಜನತದ ತಬ್ಬಲಿ ಆಯಿತು. ಬಾಬಾ ಸರವರ ದರದಲ್ಲಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ
ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಥ್ಯಾಂಕ್ ಯು, ಧನ್ಯವಾದಗಳು.